ಇನ್ನು ಪ್ರತಿಯೊಬ್ಬ ಕನ್ನಡಿಗನ ಸುರಕ್ಷತೆ ನಮ್ಮ ಆದ್ಯತೆ ಅಂತ ಸಿಎಂ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ. ಭರವಸೆ ಮಾತುಗಳನ್ನು ಹೇಳಿದ್ದಾರೆ. ಕನ್ನಡಿಗರ ಜೊತೆ ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ ಅಂತ ಎಕ್ಸ್ನಲ್ಲಿ ಸಿಎಂ ಪೋಸ್ಟ್ ಮಾಡಿರೋದು ಒಂದು ಕಡೆ. ಇನ್ನು ದಾವಣಗೆರೆ, ಚಿತ್ರದುರ್ಗದ ಹಲವು ಸ್ಥಳೀಯರು ಅಲ್ಲಿ ಸಿಲುಕಾಕೊಂಡಿದ್ದಾರೆ. ದುಬೈನಲ್ಲಿ 35 ಜನ ಬಳ್ಳಾರಿ ಮೂಲದವರು ಪ್ರವಾಸಕ್ಕೆ ಹೋದಂತವರು ಸಿಕ್ಕಾಕೊಂಡಿದ್ದಾರೆ. 15 ಜನ ದಾವಣಗೆರೆಯಿಂದ ಹೋದಂತವರು ಕೂಡ ಸಿಕ್ಕಾಕೊಂಡಿದ್ದಾರೆ. ದುಬೈನ ವಾಪಸ್ ಕರೆಸೋದಕ್ಕೆ ಸಿಎಂ, ಗೃಹ ಸಚಿವರು ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ದೋಹಾದಲ್ಲಿರುವ ಕನ್ನಡಿಗರು ಅರವಿಂದ್ ಮುಚಿಕಂಡಿ ಅವರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಅರವಿಂದ್ ಅವರೇ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಆರ್ ಯು ಸೇಫ್? ಸೇಫ್ ಆಗಿದ್ದೀವಿ. ಆ ತರ ಏನು ಇಲ್ಲಿ ಸಿಚುವೇಶನ್ಸ್ ಇಲ್ಲ. ಓಕೆ. ಬೆಳಿಗ್ಗೆ ಅರೌಂಡ್ ನಮ್ಮ 7 ಗಂಟೆ ಅಂದ್ರೆ 8-9:30 ಇಂಡಿಯಾ 9:30ಗೆ ಕೆಲವು ಏರ್ ಸ್ಟ್ರೈಕ್ಸ್ ಆಯ್ತು. ಓಕೆ. ಅದಾದ್ಮೇಲೆ ಮತ್ತೆ ಈಗೇನೂ ಆಗಿಲ್ಲ. ಸೊ ಆಗೋಕ್ಕಿಂತ ಮುಂಚೆ ನಮಗೆ SOS ಮೆಸೇಜ್ ಬರ್ತವೆ. ಆಮೇಲೆ ಸೈರನ್ ಮೊಳಗುತ್ತೆ ಇಲ್ಲಿ. ಸೊ ದಟ್ ಈಸ್ ಲೈಕ್ ಇಂಡಿಕೇಟರ್ ಏರ್ ಸ್ಟ್ರೈಕ್ ಆಗುತ್ತೆ ಅಂತೂ ಆಗ್ತಾ ಇದೆ ಅಂತ. ಸೊ ಉಳಿಕೆದೆಲ್ಲ ಲೈಫ್ ಇಸ್ ನಾರ್ಮಲ್ ಆಸ್ ಯೂಶುವಲ್. ಏನ್ ಸಮಸ್ಯೆ ಇಲ್ಲ, ಸೇಫ್ ಆಗಿದೆ. ಡೈಲಿ ಇದ್ದಂತ ಓಡಾಟ ಇದೆಯಾ ಸರ್ ಸಿಟಿಗೆಲ್ಲ? ಹೇಗೆ ಡೈಲಿ ಓಡಾಟ ಇದ್ದೇವೆ. ಅಂದ್ರೆ ಲೋಕಲ್ ಬಸ್ಗಳು ಓಡಾಡ್ತಾ ಇದಾವೆ, ಕ್ಯಾಬ್ಗಳು ಓಡಾಡ್ತಾ ಇದಾವೆ. ಜನರು ಅಷ್ಟೇ ಓಡಾಡ್ತಾ ಇಲ್ಲ. ಜನರು ಆದಷ್ಟು ಮನೆಯಲ್ಲಿ ಒಳಗಡೆನೆ ಇದ್ದಾರೆ. ಏನಾದ್ರೂ ಎಸೆನ್ಷಿಯಲ್ಸ್ ಇದ್ರೆ, ಅಂದ್ರೆ ಕಿರಾಣಿ ಸಾಮಾನು ತಗೊಳ್ಳೋದಿತ್ತು ಅಥವಾ ಏನೋ ಅವಶ್ಯಕ ದಿನವಸ್ತಿಗಳು ಏನಾದ್ರು ಬೇಕಿದ್ರೆ ಅದನ್ನ ತಗೊಂತಾ ಇದ್ದಾರೆ. ಆಮೇಲೆ ನಿನ್ನೆ ಅಂದ್ರೆ ಗುರುವಾರ, ಶುಕ್ರವಾರನೇ ಸಾಕಷ್ಟು ಜನ ಗ್ರಾಸರಿ ಸ್ಟೋರ್ಸ್ ಅವೆಲ್ಲ ಹೋಗಿ ಸಾಕಷ್ಟು ಜನ ಪೈಲಪ್ ಮಾಡಿದ್ದಾರೆ ಸ್ಟಾಕ್ಸ್ ಅನ್ನ. ಅಂದ್ರೆ ಬೇಕಾದದ್ದು ನೀರು, ಹಾಲು, ಬ್ರೆಡ್, ಈ ತರದ ವಸ್ತುಗಳು. ಸೊ ನಾರ್ಮಲ್ ಇದೆ ಈಗಂತೂ. ಆ ತರದ್ ಏನ್ ಪರಿಸ್ಥಿತಿ ಇಲ್ಲ. ಜನ ಅಷ್ಟೇ ಒಳಗಡೆ ಅಲ್ಲಿಂದ ಅಲ್ಲಿ ಸರ್ಕಾರದಿಂದ ಇನ್ಸ್ಟ್ರಕ್ಷನ್ ಇತ್ತ ಎಲ್ಲ ಇಟ್ಕೊಂಡ್ಬಿಡಿ ಅಂತ? ಇಲ್ಲ, ಇನ್ಸ್ಟ್ರಕ್ಷನ್ಸ್ ಏನ್ ಇದ್ದಿದ್ದಿಲ್ಲ. ಇದು ಸಡನ್ ಆಗಿ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಇಲ್ಲಿ ದೋಹಾದಲ್ಲಿ ಅಮೆರಿಕನ್ ಏರ್ಬೇಸ್ ಇದೆ. ಓಕೆ. ಸೊ ನೀವು ಆಕಾಶದಲ್ಲಿ ನೋಡ್ತೀರಾ, ನಿಮ್ಗೆ ಕಾಣುತ್ತೆ. ಈಗ ನಾವು ಚಿಕ್ಕವರಿದ್ದಾಗ ರಾಮಾಯಣ ಮಹಾಭಾರತ ಸೀರಿಯಲ್ ಅಲ್ಲಿ ರಾಮ ಬಾಣ ಬಿಡೋದು, ರಾವಣ ಬಾಣ ಬಿಡೋದು ಕಾಣಿಸ್ತಾ ಇತ್ತು. ಅದೇ ತರ. ಸೊ ಆ ತರ ನೋಡ್ತೀವಿ. ವಿಡಿಯೋನು ಮಾಡ್ಕೊಂಡಿದೀನಿ. ಅರವಿಂದ್ ಸರ್, ತಾವು ಎಲ್ಲಿದ್ದೀರಾ ಪ್ರೆಸೆಂಟ್? ಅಕ್ಯುರೇಟ್ ಪ್ಲೇಸ್ ಎಲ್ಲಿದ್ದೀರಾ? ಆಮೇಲೆ ಈಗ ಅಮೆರಿಕಾ ಏರ್ ಬೇಸ್ ಅಂತ ಹೇಳಿದ್ರಲ್ಲ ನೀವು, ಅದು ಎಷ್ಟು ದೂರ ಇದೆ ನಿಮಗೆ? ಯಾಕಂದ್ರೆ ಇರಾನ್ ಆ ಏರ್ ಬೇಸ್ ಗಳನ್ನ ಟಾರ್ಗೆಟ್ ಮಾಡಿ ಹೊಡಿತಾ ಇದೆ. ಇರಾನ್ ಏರ್ ಬೇಸ್ ಗಳನ್ನ ಇರಾನ್ ಹ್ಯಾಸ್ ಲೈಕ್ ಟೆರಿಟೋರಿಯಲ್ ಇದು 3000 ಮೈಲ್ಸ್ ವರೆಗೆ ಹಿಟ್ ಮಾಡಷ್ಟು ಅದು ಅದ್ರ ಕಡೆಗೆ ಮೆಕ್ಯಾನಿಸಮ್ ಇದಾವೆ. ದೇ ಹ್ಯಾವ್ ಬಿಲ್ಟ್ ದೋಸ್ ಕೈಂಡ್ ಆಫ್ ಮಿಸೈಲ್ಸ್. 3000 ಅಂದ್ರೆ ಇಮ್ಯಾಜಿನ್ ಮಾಡಿ, ಕಂಪ್ಲೀಟ್ ಇಂಡಿಯಾ ದಾಟಿ ಚೈನಾ ಲೈಕ್ 20% ಚೈನಾ ಅಂಡ್ ಆಲ್ಮೋಸ್ಟ್ 40% ರಷ್ಯಾ ಕವರ್ ಮಾಡುತ್ತೆ ಆ ಕಡೆಯಿಂದ. ಸೊ ಈ ಕಡೆ ನಾವು ಇರಾನ್ ದಿಂದ ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಅವೇ ಇದೀವಿ. ಸೊ ದೇ ಕ್ಯಾನ್ ಈಸಿಲಿ ರೀಚ್. ಅಂದ್ರೆ ಜನವಸತಿಯಲ್ಲಿ ಏನಿಲ್ಲ. ನಿನ್ನೆ ಒಂದ್ ಬಿತ್ತು. ಅಂದ್ರೆ ಇಂಟರ್ಸೆಪ್ಟ್ ಆದ್ಮೇಲೆ ಅದು ಡೆಬ್ರೀಸ್ ಬೀಳುತ್ತಲ್ವಾ, ಅದು ಬಿತ್ತು ಇಲ್ಲಿಂದ ಒಂದು ಅರೌಂಡ್ 40 ಕಿಲೋಮೀಟರ್ ದೂರದಲ್ಲಿ. ಸ್ವಲ್ಪ ಕ್ಯಾಶುಯಾಲಿಟೀಸ್ ಆಗಿದಾವೆ ಅಲ್ಲಿ. ಬಟ್ ಅದರ್ ದೆನ್ ದಟ್ ಆ ತರದ ಏನ್ ಸಿಚುವೇಶನ್ಸ್ ಇಲ್ಲ. ನಿನ್ನೆ ರಾತ್ರಿ 1:30ವರೆಗೆ ಆಯ್ತು. ಅಂದ್ರೆ ನಿನ್ನೆ ಶನಿವಾರ ಅಲ್ವಾ, ಅಂದ್ರೆ ಇವತ್ತು ನಸಿಕ್ ನಲ್ಲಿ 12:30 1 ಗಂಟೆವರೆಗೆ ಆಯ್ತು. ಮತ್ತೆ ಶಾಂತಿ ಇತ್ತು. ಇವತ್ತು ರವಿವಾರ ಬೆಳಿಗ್ಗೆ 7 ಗಂಟೆಗೆ ಆಯ್ತು ಮತ್ತೆ. ಸೊ ಇದೆ. ಎಷ್ಟು ವರ್ಷದಿಂದ ಇದ್ದೀರಾ? ಹೇಗೆ? ನಾನಿಲ್ಲಿ ಈಗ 3 ವರ್ಷ ಆಯ್ತು. ಐ ಥಿಂಕ್ ಹಿಂದೆಂದೂ ಕೂಡ ಈ ರೀತಿಯಾದಂತ ಘಟನೆಗಳು ಈ ಭಾಗದಲ್ಲಿ ಎಸ್ಪೆಷಲಿ ಆಗಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಎಲ್ಲ ಹೊಸದು. ಇಲ್ಲ, ಜಸ್ಟ್ ಲಾಸ್ಟ್ ಮಂತ್ನು ಒಮ್ಮೆ ಆಯ್ತು. ಲಾಸ್ಟ್ ಮಂತ್ನು ಇರಾನ್ ಹ್ಯಾಸ್ ಫೈರ್ಡ್ ಅವ್ರ ಮಿಸೈಲ್ಸ್ ಅನ್ನ ಇಲ್ಲಿ ಬೇಸ್ ಮೇಲೆ. ಅವಾಗನು ಆಯ್ತು. ಬಟ್ ಅವಾಗ ಮುಂಚೆನೆ ಗೊತ್ತಿತ್ತು. ಅಂಡ್ ಗವರ್ಮೆಂಟ್ ಹ್ಯಾಸ್ ವಾರ್ನ್ಡ್ ಲೈಕ್ ಸೇಫ್ ಆಗಿರಿ ಅಂತ. ಈಗ ನಿಮ್ಮ ಮೊಬೈಲ್ ಗಳಿಗೆ ಮೆಸೇಜಸ್ ಬರ್ತಾ ಇದೆಲ್ಲ ಸರ್, SOS ಮೆಸೇಜಸ್, ಎಮರ್ಜೆನ್ಸಿದು ಅಥವಾ ಅಲರ್ಟ್ ಮೆಸೇಜಸ್, ಅದೆಲ್ಲ ಕಡಿಮೆ ಆಗಿದೆ ಹೇಗೆ? ಅಂದ್ರೆ ನಾರ್ಮಲ್ ಬಂದಿದ್ಯಾ? ಇವತ್ತು ಅಂದ್ರೆ ಬೆಳಿಗ್ಗೆ ಬಂತು. ಅದೇ ಬೆಳಿಗ್ಗೆ ಏನ್ ಹೇಳಿದ್ನಲ್ವಾ 7 ಗಂಟೆಗೆ ಆಯ್ತಲ್ವಾ, ಅವಾಗ ಬಂತು. ಅದಾದ್ಮೇಲೆ ಈಗ ಬರ್ತಾ ಇಲ್ಲ. ಸೊ ಬೇಸಿಕಲಿ ಆಗೋವಾಗ ಅಥವಾ ಆಗೋಕ್ಕಿಂತ ಮುಂಚೆನೆ ಮೆಸೇಜಸ್ ಬರ್ತವೆ.
ಸೊ ಇಟ್ ಮೀನ್ಸ್ ನಾರ್ಮಲ್ ಆಗಿದೆ ಅಂತ ಅರ್ಥ, ನಿಮಗೆ ಅಲರ್ಟ್ ಆಗ್ತಿಲ್ಲ ಅಂತಂದ್ರೆ. ಹೇಳಕ್ ಬರಲ್ಲ ಸರ್, ನಾರ್ಮಲ್ ಅಂದ್ರೆ ಆ ತರ ನಾರ್ಮಲ್ ಅಲ್ಲ. ಹ್ಮ್. ಯಾವಾಗಾದ್ರೂ ಹಿಟ್ ಆಗ್ಬೋದು. ಎರಡೂ ಸೈಡು ದೇ ಡೋಂಟ್ ವಾಂಟ್ ಟು ಗಿವ್ ಅಪ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟೀನ್ ಜೊತೆ ಮಾತನಾಡೋದಕ್ಕೆ ಅರವಿಂದ್ ಸರ್. ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.